ಪಕ್ಷದ ವಿರುದ್ಧವಾಗಿ ನಡೆದುಕೊಂಡು ಮುರಳಿ ಮೋಹನ್ ವಿರುದ್ಧ ಅಪಪ್ರಚಾರ ನಡೆಸುತ್ತಿರುವ ಡಿಸಿ ಸಣ್ಣಸ್ವಾಮಿ ಗುಂಪಿನ ವ್ಯಕ್ತಿಗಳನ್ನು ಪಕ್ಷದಿಂದ ಉಚ್ಚಾಟನೆ ಮಾಡುವಂತೆ ಕಾಂಗ್ರೆಸ್ ಒಕ್ಕಲಿಗ ಹಾಗೂ ವೀರಶೈವ ಲಿಂಗಾಯತ ಸಮುದಾಯದ ಪ್ರಮುಖ ಕಾಂಗ್ರೆಸ್ ಮುಖಂಡರು ಒತ್ತಾಯಿಸಿದರು. ಪಟ್ಟಣದ ಲಯನ್ಸ್ ಮಂದಿರದಲ್ಲಿ ನಡೆದ ಕಾಂಗ್ರೆಸ್ ಒಕ್ಕಲಿಗ ಹಾಗೂ ವೀರಶೈವ ಲಿಂಗಾಯತ ಸಮುದಾಯದ ಸಭೆಯಲ್ಲಿ ಮಾತನಾಡಿದ ಮುಖಂಡರು, ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರುವ ಸಂಕಲ್ಪದೊಂದಿಗೆ ಹಗಲಿರುಳು ಶ್ರಮಿಸುತ್ತಿರುವ ನಿಷ್ಠಾವಂತ ಕಾರ್ಯಕರ್ತರು ಹಾಗೂ ಮುಖಂಡರ ಸಹನೆಯನ್ನು ದುರುಪಯೋಗಪಡಿಸಿಕೊಳ್ಳುವ ಕೆಲಸ ಇತ್ತೀಚೆಗೆ ಹೆಚ್ಚಾಗುತ್ತಿದೆ ಎಂದು ಹೇಳಿದರು. ಕಾಂಗ್ರೆಸ್ ಪಕ್ಷ ನಮ್ಮ ಬದುಕಿನ ಅವಿಭಾಜ್ಯ ಅಂಗ. ಈ ಕ್ಷೇತ್ರದಲ್ಲಿ ಪಕ್ಷವನ್ನು ಪುನಃ ಅಧಿಕಾರಕ್ಕೆ ತರುವುದು ನಮ್ಮ ಜೀವನದ ಅತ್ಯಮೂಲ್ಯ ಕನಸಾಗಿದೆ. ಈ ಕನಸನ್ನು ನನಸು ಮಾಡಲು ಛಲತೊಟ್ಟು ನಿಂತಿರುವ ನಮ್ಮ ಪ್ರಯತ್ನಗಳಿಗೆ ಅಡ್ಡಿ ಉಂಟು ಮಾಡುವ ಯಾವ ಪ್ರಯತ್ನವನ್ನು ಇನ್ನು ಮುಂದೆ ಸಹಿಸಲಾಗುವುದಿಲ್ಲ ಎಂದು ಒಕ್ಕಲಿಗ ಹಾಗೂ ವೀರಶೈವ ಲಿಂಗಾಯತ ಸಮುದಾಯದ ಪ್ರಮುಖ ಕಾಂಗ್ರೆಸ್ ಮುಖಂಡರು ಸ್ಪಷ್ಟಪಡಿಸುತ್ತೇವೆ ಎಂದರು. ಪಕ್ಷವನ್ನು ಕಟ್ಟುವ ಉದ್ದೇಶದಿಂದ ನಾವು ನಮ್ಮ ಜೀವನದ ಅಮೂಲ್ಯ ಸಮಯವನ್ನು ತ್ಯಾಗ ಮಾಡಿದ್ದೇವೆ. ಪಕ್ಷಕ್ಕಾಗಿ ಸರ್ವಸ್ವವನ್ನೇ ಸಮರ್ಪಿಸಿದ್ದೇವೆ. ಮುಂದಿನ ದಿನಗಳಲ್ಲಿಯೂ ತನು ಮನ ಧನವನ್ನು ಅರ್ಪಿಸಲು ನಾವು ಸಿದ್ಧರಾಗಿದ್ದೇವೆ. ಕಾಂಗ್ರೆಸ್ ಪಕ್ಷ ಹಂತ ಹಂತವಾಗಿ ಅಧಿಕಾರದ ಹೆಜ್ಜೆ ಇಡುವ ಸಂದರ್ಭದಲ್ಲಿ ನಮ್ಮ ಸಾಧನೆಯ ಹಾದಿಯನ್ನು ದುರುದ್ದೇಶದಿಂದ ಹಾದಿ ತಪ್ಪಿಸಲು ಕೆಲವರು ಒಳಗಿನಿಂದಲೇ ಸಂಚು ರೂಪಿಸುತ್ತಿರುವುದು ದುಃಖಕರ ಸಂಗತಿ ಎಂದರು. ಚುನಾವಣಾ ಸಂದರ್ಭಗಳಲ್ಲಿ ನಮ್ಮೊಂದಿಗೆ ಇದ್ದು ನಂತರ ಪಕ್ಷದ ವಿರುದ್ಧವಾಗಿ ಬೇರೆ ಪಕ್ಷಗಳಿಗೆ ಕೆಲಸ ಮಾಡುವವರು ಯಾರು ಎಂಬುದು ನಮಗೆ ಚೆನ್ನಾಗಿ ಗೊತ್ತಿದೆ. ಆದರೂ ಪಕ್ಷದ ಒಗ್ಗಟ್ಟಿಗಾಗಿ ಆತ್ಮವಿಮರ್ಶನೆ ಮಾಡಿಕೊಂಡು ಅವರು ಸರಿದಾರಿಗೆ ಬರಬಹುದು ಎಂಬ ಆಶ್ರಯದಲ್ಲಿ ನಾವು ಎಲ್ಲವನ್ನೂ ಸಹಿಸಿಕೊಂಡು ಬಂದಿದ್ದೇವೆ. ಸಭೆಯಲ್ಲಿ ಗಲಾಟೆ, ಸಭೆಯ ಶಾಂತಿಭಂಗ, ನಾಯಕತ್ವದ ಗೌರವ ಕುಂದಿಸುವ ಕೃತ್ಯಗಳು, ಪಕ್ಷದ ವಿರುದ್ಧ ಚಟುವಟಿಕೆಗಳು ಇವೆಲ್ಲವೂ ತಿಳಿದಿದ್ದರೂ ಕಾಂಗ್ರೆಸ್ ಹಿತದೃಷ್ಟಿಯಿಂದ ಮೌನ ವಹಿಸಲಾಗಿತ್ತು. ಆದರೆ ಈಗ ಮೌನ ವಹಿಸುವ ಕಾಲವಲ್ಲ. ಕೆಲ ವ್ಯಕ್ತಿಗಳ ಪಾಪದ ಕೊಡ ತುಂಬಿದ್ದು ತಮ್ಮ ಸ್ವಾರ್ಥಕ್ಕೆ ಕಾಂಗ್ರೆಸ್ ಪಕ್ಷವನ್ನು ಸರ್ವನಾಶ ಮಾಡುವ ಮಟ್ಟಕ್ಕೆ ಅವರು ಇಳಿದಿದ್ದಾರೆ. ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳೊಂದಿಗೆ ಒಳಗೊಳಗೆ ಸಂಪರ್ಕ ಇಟ್ಟುಕೊಂಡು ಕುತಂತ್ರದ ಮೂಲಕ ಸಕಲೇಶಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ದುರ್ಬಲಗೊಳಿಸಲು ಪ್ರಯತ್ನಿಸಲಾಗುತ್ತಿದೆ ಎಂದರು. ಮುರಳಿ ಮೋಹನ್ ಅವರು ಒಬ್ಬ ಪ್ರಾಮಾಣಿಕ, ನಿಷ್ಠಾವಂತ ಪಕ್ಷ ಪ್ರೇಮಿ. ನಮ್ಮಂತೆಯೇ ಅವರು ಪಕ್ಷಕ್ಕಾಗಿ ತಮ್ಮ ಅಮೂಲ್ಯ ಸಮಯವನ್ನು ಮೀಸಲಿಟ್ಟು ಪ್ರತಿದಿನವೂ ಪಕ್ಷ ವೃದ್ಧಿಗಾಗಿ ಶ್ರಮಿಸುತ್ತಿದ್ದಾರೆ. ಅವರ ಕಾರ್ಯವೈಖರಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಿದೆ. ಇಂತಹ ವ್ಯಕ್ತಿಯ ವಿರುದ್ಧ ಇತ್ತೀಚಿನ ಒಂದು ಘಟನೆಯನ್ನು ಮುಂದಿಟ್ಟುಕೊಂಡು ನಿರಂತರ ಸುಳ್ಳು ಅಪಪ್ರಚಾರ ನಡೆಸಲಾಗುತ್ತಿದೆ. ಪಕ್ಷದೊಳಗೆ ಇದ್ದುಕೊಂಡು ಜೆಡಿಎಸ್ ಹಾಗೂ ಬಿಜೆಪಿ ಅಜೆಂಡಾಗಳನ್ನು ಕಾರ್ಯರೂಪಕ್ಕೆ ತರುವ ಯತ್ನ ನಡೆಯುತ್ತಿದೆ. ಮುರಳಿ ಮೋಹನ್ ಅವರು ಇಂದು ಬಿಜೆಪಿ ಮತ್ತು ಜೆಡಿಎಸ್ಗೆ ಬಲಿಷ್ಠ ಗೋಡೆಯಾಗಿ ನಿಂತಿದ್ದಾರೆ. ದಿನೇ ದಿನೇ ಅವರ ವರ್ಚಸ್ಸು ಹೆಚ್ಚಾಗುತ್ತಿದ್ದು ಅವರೊಂದಿಗೆ ಕಾಂಗ್ರೆಸ್ ಪಕ್ಷವು ಬಲಿಷ್ಠವಾಗುತ್ತಿದೆ. ಸರ್ವಜಾತಿ ಸಮುದಾಯಗಳೊಂದಿಗೆ ಸಮಾನ ಸಂಬಂಧ ಹೊಂದಿರುವ ಅವರು ವಿಶೇಷ ಒಕ್ಕಲಿಗ ಹಾಗೂ ವೀರಶೈವ ಲಿಂಗಾಯತ ಸಮುದಾಯಗಳ ವಿಶ್ವಾಸವನ್ನು ಸಂಪೂರ್ಣವಾಗಿ ಗಳಿಸಿಕೊಂಡಿದ್ದಾರೆ. ಮುರಳಿ ಮೋಹನ್ ಅವರಿಂದ ಭಯಗೊಂಡಿರುವ ಕೆಲವರು ಹೊರಗಿನ ದುಷ್ಟಶಕ್ತಿಗಳಿಗೆ ಕುಮ್ಮಕ್ಕು ನೀಡುತ್ತಾ ಕಾಂಗ್ರೆಸ್ನಲ್ಲಿ ಒಕ್ಕಲಿಗರು ಹಾಗೂ ವೀರಶೈವ ಲಿಂಗಾಯತರು ಇಲ್ಲ, ತಾಲೂಕು ಕಾಂಗ್ರೆಸ್ ಈ ಜಾತಿಗಳ ವಿರುದ್ಧ ಕೆಲಸ ಮಾಡುತ್ತಿವೆ ಎಂಬ ಸುಳ್ಳು ಅಪಪ್ರಚಾರವನ್ನು ಉದ್ದೇಶಪೂರ್ವಕವಾಗಿ ಹರಡುತ್ತಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷದ ಐಕ್ಯತೆಗೆ ಧಕ್ಕೆ ತರುವ ಕುತಂತ್ರವಾಗಿದ್ದು ಇದನ್ನು ಪಕ್ಷದ ನಾಯಕತ್ವ ಗಂಭೀರವಾಗಿ ಪರಿಗಣಿಸಬೇಕು ಎಂದರು. ಒಕ್ಕಲಿಗ ಮತ್ತು ವೀರಶೈವ ಲಿಂಗಾಯತ ಸಮುದಾಯಗಳು ಕಾಂಗ್ರೆಸ್ ಪಕ್ಷಗಳೊಂದಿಗೆ ನಿಂತಿವೆ, ಮುಂದೆಯೂ ನಿಲ್ಲಲಿವೆ. ಪಕ್ಷದ ವಿರುದ್ಧ ಸಂಚು ರೂಪಿಸುವ ಯಾವುದೇ ವ್ಯಕ್ತಿಗಳಿಗೂ ಯಾವುದೇ ಪಕ್ಷಗಳಿಗೂ ಸಕಲೇಶಪುರದಲ್ಲಿ ಜಾಗವಿಲ್ಲ. ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವ ಹೋರಾಟದಲ್ಲಿ ನಾವು ಹಿಂದೆ ಸರಿಯುವುದಿಲ್ಲ ಎಂದರು. ಕಾಂಗ್ರೆಸ್ ಗೆಲ್ಲಬೇಕು ಅನ್ನೋ ಸಂದರ್ಭದಲ್ಲಿ ಕಾಂಗ್ರೆಸ್ನ ಕಾಲು ಎಳೆದಿರ್ತಕ್ಕಂಥ ವ್ಯಕ್ತಿಗಳು ಅವ್ರು ನಿಂತಾಗಲೂ ಜನ ಅವ್ರನ್ನು ಕಾಲು ಎಳೆದ್ರು, ಉಲ್ಟಾ ಮಾಡಿದ್ರು, ಬೇರೆ ರಾಮಚಂದ್ರಲ್ಲಿ ತಗೊಂಡಿದ್ದಾರೆ. ಇದು ಸತ್ಯವಾದ ಮಾತನ್ನು ನಾನು ಕಡಾಖಂಡಿತವಾಗಿ ಕಣ್ಣೆದುರುಗಡೆ ನೋಡಿರ್ತಕ್ಕಂಥ ವ್ಯಕ್ತಿ. ನಾನು ಬೈರ್ಗುಡಿ ಚಂದ್ರ ಚುನಾವಣೆಯಲ್ಲಿ ಸೋತಿತ್ತಿಲ್ಲ. ನಾನು ಕೊಟ್ಟ ಅಭಿಪ್ರಾಯ ಬಹುಶಃ ನನ್ನ ಸ್ನೇಹಿತರು ಇಲ್ಲೇ ಇದ್ದಾರೆ. ಕೊಟ್ಟರಲ್ಲಿ ರಾಜಶೇಖರ್ ಮತ್ತೆ ಇವರೆಲ್ಲ ಕೆಲವರೆಲ್ಲ ಇಲ್ಲ ಆ ಕಡೆಗೆ ಬಳಲಿಗೆ ಯಾರೋ ಕೊಡಬೇಕು ಅಂತೇಳಿ ಇವರೆಲ್ಲ ನನ್ನದು ಗಲಾಟೆ ಮಾಡಿ ಚಂದ್ರಣ್ಣನೂ ಸೋತರು, ಆ ಕಡೆ ಅವರು ಸೋತರು. ಈ ಕಡೆ ಭಾಗದಲ್ಲಿ ನಾನು ಟಿಕೆಟ್ ಕೊಟ್ಟಿದ್ದೆ, ಅವತ್ತು ಚಂದ್ರು ಗೆಲ್ತಾ ಇದ್ರು, ಅವ್ರನ್ನೂ ಗೆಲ್ತಾ ಇದ್ರು. ಸಮಾಧಾನಗಳು ಎಲ್ಲರೂ ಸಮಾಧಾನ ಆಗುತ್ತೆ ಹೇಳ್ತಾ ಇವತ್ತು ಮುರಳಿ ಮೋಹನ್ರು ಸಕಲೇಶಪುರದಲ್ಲಿ ಇರೋದ್ರಿಂದ ಕಾಂಗ್ರೆಸ್ ಪಕ್ಷ ಇವತ್ತು ಸದೃಢವಾಗಿರೋದಕ್ಕೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳೇ ಸಾಕ್ಷಿಯಾಗಿದ್ದಾರೆ. ಯಾರು ಧೃತಿ ಕೇಳಬೇಕಾದ ಅವಶ್ಯಕತೆ ಇಲ್ಲ. ಎಲ್ಲ ಕೂತ್ಕೊಂಡು ಪತ್ರಿಕೆಯ ಮುಂದೆ ಹಾಸನದಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ. ಮುರಳಿ ಮೋಹನ್ ಬಗ್ಗೆ ಹಾಸನದಲ್ಲಿ ಇರ್ತಕ್ಕಂಥವ್ರಿಗೆ ಏನು ಗೊತ್ತು, ಸಕಲೇಶಪುರದ ಕ್ಷೇತ್ರದಲ್ಲಿ ಏನು ಕೆಲಸ ಮಾಡ್ತಿದ್ದಾರೆ ಅನ್ನೋದು ಸಕಲೇಶಪುರದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರಿಗೆ ಗೊತ್ತೇ ಹೊರತು ಹಾಸನದಲ್ಲಿ ಪತ್ರಿಕೆ ಮುಂದೆ ಕೂತ್ಕೊಂಡು ಮಾತಾಡ್ತವ್ರಿಗೆ ಯಾರು ಗೊತ್ತಿಲ್ಲ. ಅದನ್ನು ಅವರು ಅರ್ಥ ಮಾಡ್ಕೋಬೇಕಾಗುತ್ತೆ. ಮುಂದಿನ ದಿನದಲ್ಲಿ ಯಾವುದೇ ಕಾರಣಕ್ಕೂ ಕೆಲ ಅವಕಾಶ ಕೊಡಬಾರ್ದು ಅಂತ ಹೇಳ್ತಾ ಮಾತಾಡುತ್ತಾರೆ.
ಇವತ್ತು ಯಾರ್ಯಾರಿದ್ದಾರೆ ಅನ್ನೋದನ್ನ ಇವತ್ತು ವಿಡಿಯೋ ಮಾಡಿ ಎಲ್ಲರೂ ಇಲ್ಲಿ ಒಕ್ಕಲಿಗರು ಲಿಂಗಾಯತರು ಎಷ್ಟು ಜನ ಇದ್ದಾರೆ, ಹೆಣ್ಮಕ್ಳು ಎಷ್ಟು ಜನ ಇದ್ದಾರೆ ಅನ್ನೋದನ್ನ ನೋಡ್ಕೊಂಡು ಅವರು ಸಂತೋಷ ಪಡ್ಲಿ. ಬಟ್ ಈ ಥರ ಮಾಡಿ ಪಕ್ಷನ ಸುಮ್ಮನೆ ಯಾರು ಹಾಕಬೇಕು ಅಂದಾಗ ಇದು ಅವ್ರಿಗೆ ತಡೆ ಒಡ್ಡಿ ಅವ್ರನ್ನೆಲ್ಲ ಡಿಸ್ಟರ್ಬ್ ಮಾಡ್ತಾ ಇರೋಂಥ ಕೆಲಸ ಬಿಟ್ಟು ಇವ್ರು ದಯಮಾಡಿ ಯಾವ್ದಾದ್ರು ರಿಟೈರ್ಡ್ ಆಗ್ತಾರಪ್ಪ, ಇದು ರಾಜಕೀಯದಲ್ಲಿ ಇಲ್ಲ ಬೇರೆ ಪಕ್ಷಕ್ಕೆ ಹೋಗ್ತಾರೋ ಹೋಗ್ಬೋದು. ಈಗ ಇವರು ಹೋಗದಲ್ಲೇ ಇದ್ರೆ ನಾವೇ ಈಗ ನಮ್ಮ ಪಕ್ಷದ ವರಿಷ್ಠರ ಮಾತಾಡಿ 100ಗೆ 100% ಇವ್ರನ್ನ ಹೊರಗಾಕ್ತಕ್ಕಂಥದ್ದು ನಾವು ಮಾಡ್ತೀವಿ. ಸಭೆಯಲ್ಲಿ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ಬೈರಮುಡಿ ಚಂದ್ರು, ಮಾಜಿ ಅಧ್ಯಕ್ಷ ವಿದ್ಯಾಶಂಕರ್, ಮಹಿಳಾ ಘಟಕದ ಅಧ್ಯಕ್ಷ ಅನ್ನಪೂರ್ಣ, ಶ್ರೀಶೈಲ, ಬಗರ್ಹುಕುಂ ಸದಸ್ಯ ಉದಯ್ ಎಚ್ಎಚ್, ಗೋಪಾಲಸ್ವಾಮಿ, ವೀರಶೈವ ಸಮಾಜದ ಉಪಾಧ್ಯಕ್ಷ ಗಗನ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಲೋಲಾಕ್ಷಿ, ಅರವಿಂದ್, ದೇವಲಕೆರೆ ಲೋಕೇಶ್, ಹಾಸನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗೊದ್ದು ಲೋಕೇಶ್, ಕಿರಣ್ ವಾಲೆಮಂಜು, ಪ್ರಾಧಿಕಾರ ಸದಸ್ಯ ವಿಜಯ್ ಕುಮಾರ್, ಹೊಸೂರು ರವಿ, ಪ್ರಾಧಿಕಾರ ಸದಸ್ಯ ಚರಣ್ ಗೌಡ, ಪುರಸಭೆ ಮಾಜಿ ಅಧ್ಯಕ್ಷೆ ಕೌಶಲ್ಯ ಲಕ್ಷ್ಮಣಗೌಡ, ಅರವಿಂದ ಹೆತ್ತೂರು, ಬಿಕೆ ಮಹೇಶ್, ಮುದ್ದಾ, ವೀರಶೈವ ಸಮಾಜ ಪ್ರಮುಖ ಸಂಗಪ್ಪ, ಪಿಎಲ್ಡಿ ಬ್ಯಾಂಕ್ ಉಪಾಧ್ಯಕ್ಷ ಹಿತೇಶ್, ದಿನೇಶ್, ಪುರಸಭಾ ನಾಮಿನಿ ಸದಸ್ಯ ಅಶೋಕ ಕಡಗರಹಳ್ಳಿ, ರಾಧಾಕೃಷ್ಣ, ಕುರುಬತ್ತೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೆಂಕಟೇಶ್, ಸದಸ್ಯ ಅರ್ಜುನ್, ಸೋಮೇಗೌಡ, ಬ್ಯಾಕರವಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಂಗನಾಥ್, ಕ್ಯಾಮನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಲ್ಲೇಶ್, ಕುಣಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಾಂತ ಮಹೇಶ್, ಕಾಮನಹಳ್ಳಿ ಜಯರಾಜ್, ವಸಂತ ಕೊಲ್ಲಹಳ್ಳಿ ಇತರರು ಉಪಸ್ಥಿತರಿದ್ದರು. ಎಂಬಿ ಉಮೇಶ್, ಟಿವಿ 46 ನ್ಯೂಸ್ ಕನ್ನಡ, ಸಕಲೇಶಪುರ. You are watching TV 46 News Kannada.